ಕಂಗಾನಹಳ್ಳಿ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು. ಚಿಂತಾಮಣಿ ತಾಲೂಕಿನ ಕುಂತಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಕಂಗಾನಹಳ್ಳಿ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇನ್ನು ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿ, ಸೀತಾರಾಮಾಂಜನೇಯ ದೇವಸ್ಥಾನವು ಸುಮಾರು 300 ವರ್ಷಗಳ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನವು ಚೋಳರ ರಾಜರ ಆಳ್ವಿಕೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ದೇವಸ್ಥಾನ. ಇಲ್ಲಿ ದೇವರು ಹೂ ಕೊಡುವುದು, ಚಿಕ್ಕ ಮಕ್ಕಳಿಗೆ ಅಂತರ ಕಟ್ಟುವುದು, ಇನ್ನು ಪ್ರತಿ ಶನಿವಾರ ಮತ್ತು ಸೋಮವಾರ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಹಾಗೂ ಯುಗಾದಿ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಈ 7 ದಿನಗಳ ಕಾಲ ಅದ್ದೂರಿಯಾಗಿ ವಿಶೇಷ ಅಭಿಷೇಕಗಳು ನಡೆಯುತ್ತದೆ ಮತ್ತು ಮಾರ್ಗಶಿರ ತೃತ ತ್ರಯೋದಶಿಯಂದು ಹನುಮ ಜಯಂತಿಯನ್ನು ವಿಶೇಷ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಪ್ರಾತಃ ಕಾಲ ಬ್ರಹ್ಮ ಮುಹೂರ್ತದಲ್ಲಿ ಅಭಿಷೇಕ ಸೇವೆ, ರಾಮತಾರಕ ಹೋಮ ಹಾಗೂ ವಿಶೇಷ ಹೂವಿನ ಅಲಂಕಾರ ಮತ್ತೆ ಅನ್ನದಾನ ನಡೆಯುತ್ತದೆ. ವಿಶೇಷವಾಗಿ ಹಲವಾರು ಭಕ್ತರು ನೆರೆದು ಈ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ತಿಳಿಸಿದ್ದಾರೆ. ನವೀನ್ ಕಿರಣ್, ಚಿಂತಾಮಣಿ. ಅಂತ ಪ್ರಧಾನ ಅರ್ಚಕರು ಕಂಗಾನಹಳ್ಳಿ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯ. ಈ ದೇವಾಲಯವು ಸುಮಾರು 300 ವರ್ಷ ಪುರಾತನವಾದಂತಹ ದೇವಸ್ಥಾನ. ಇದು ಚೋಳರಾಯರ ಆಳ್ವಿಕೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ದೇವಸ್ಥಾನ. ಇಲ್ಲಿ ದೇವರನ್ನ ಹೂವು ಕೇಳುವುದು, ಅಂತರ ಕಟ್ಟುವುದು ಎಲ್ಲ ವಿಶೇಷವಾಗಿ ಪ್ರತಿ ಶನಿವಾರ ಮತ್ತು ಸೋಮವಾರ ಪೂಜೆ ವಿಜೃಂಭಣೆಯಿಂದ ನಡೆಯುತ್ತದೆ. ಹಾಗೂ ಯುಗಾದಿ ಸಂದರ್ಭದಲ್ಲೂ ಸಹ ಜಾತ್ರಾ ಮಹೋತ್ಸವ 7 ದಿನ ನಡೆಯುತ್ತದೆ. ಮತ್ತು ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನದಂದು ಹನುಮ ಜಯಂತಿಯನ್ನು ವಿಶೇಷ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಪ್ರಾತಃ ಕಾಲ ಬ್ರಾಹ್ಮಣಿ ಮುಹೂರ್ತದಲ್ಲಿ ಅಭಿಷೇಕ ಸೇವೆ ಮತ್ತು ರಾಮತಾರಕ ಹೋಮ ಹಾಗೂ ವಿಶೇಷವಾದಂಥ ಹೂವಿನ ಅಲಂಕಾರದಿಂದ ಮತ್ತು ಅನ್ನದಾನ ವ್ಯವಸ್ಥೆ ಕೂಡ ಇಲ್ಲಿ ನಡೀತದೆ. ವಿಶೇಷವಾಗಿ ಸುಮಾರು ಭಕ್ತರಲ್ಲಿ ನೆರೆದು ಆ ದೇವರ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಈ ಸಲ ಸಹ ತುಂಬ ಮಳೆಯ ಅವಘಡದಿಂದ ಸ್ವಲ್ಪ ಮಟ್ಟಿಗೆ ಜನ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೂ ವಿಶೇಷ ಪೂಜೆಯನ್ನು ಇಲ್ಲಿ ನಡೆಸಲಾಗಿದೆ.